ಪಕ್ಕದ ಮನೆಯಾತ ಬೀಡಿ ಹಚ್ಚಿ ಕಡ್ಡಿ ಎಸೆದಂತಹ ಪರಿಣಾಮವಾಗಿ ಬೆಂಕಿ ಹತ್ಕೊಂಡು 5 ವರ್ಷದ ಬಾಲಕಿ ಸಾವನ್ನಪ್ಪಿರುವಂತಹ ಘಟನೆ ಬನ್ನೇರುಘಟ್ಟದ ಜನತಾ ಕಾಲೋನಿಯಲ್ಲಿ ಸಂಭವಿಸಿದೆ. ದೇವಿ ಹಾಗೆ ಪ್ರಸಾದ್ ದಂಪತಿಯ ಪುತ್ರಿ ವಂದನಾ ಸಾವನ್ನಪ್ಪಿದಂತಹ ದುರ್ದೈವಿ. ವಾರದ ಹಿಂದೆ ಈ ಘಟನೆ ನಡೆದಿದ್ದು ಬಾಲಕಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಬಾಲಕಿ ಸಾವನ್ನಪ್ಪಿದ್ದಾಳೆ. ಅಂದಹಾಗೆ ನೆರೆಮನೆಯ ಸುರೇಶ್ ಈ ಕೃತ್ಯ ನಡೆಸಿದ್ದಾನೆ ಅಂತ ತಿಳಿದು ಬಂದಿದೆ. ಈ ಬಗ್ಗೆ ಸಾಯುವ ಮೊದಲು ಬಾಲಕಿ ನೀಡಿರುವಂತಹ ಹೇಳಿಕೆ ಇದೀಗ ಲಭ್ಯವಾಗಿದೆ. ಪಕ್ಕದ ಮನೆಯ ಸುರೇಶ್ ಬಾಲಕಿಯನ್ನ ಬೀಡಿ ಹಾಗೆ ಬೆಂಕಿಪಟ್ಟಣ ತರುವಂತೆ ಅಂಗಡಿಗೆ ಕಳುಹಿಸಿದಂತೆ ಅದರಂತೆ ಬಾಲಕಿ ತಂದುಕೊಟ್ಟಿದ್ದಾಳೆ. ಆದರೆ ಸುರೇಶ್ ಬೀಡಿ ಸೇದಿ ಕಡ್ಡಿಯನ್ನ ಆಕಸ್ಮಿಕವಾಗಿ ಬಾಲಕಿ ಮೇಲೆ ಎಸೆದಿದ್ದಾನೆ ಅಂತ ಹೇಳಲಾಗಿದೆ. ಈ ಸಂದರ್ಭದಲ್ಲಿ ಬಾಲಕಿ ನೈಲಾನ್ ಬಟ್ಟೆಯನ್ನ ಹಾಕಿಕೊಂಡಿರ್ತಾಳೆ. ಪರಿಣಾಮ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ. ಕೂಡಲೇ ಮಗುವನ್ನ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಬಾಲಕಿ ಸಾವನ್ನಪ್ಪಿದ್ದಾಳೆ. ಸದ್ಯ ಕೃತ್ಯವೆಸಗಿರುವಂತಹ ಸುರೇಶ್ನನ್ನ ಬನ್ನೇರುಘಟ್ಟ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಈಗ ಬಟ್ಟೆಯಿಂದ ಹತ್ಕೊಂಡಂತ ಬೆಂಕಿ ಅಥವಾ ಬೆಂಕಿಪಟ್ಟಣದಿಂದ ಏನು ಎಸ್ತಂತ ಸಂದರ್ಭದಲ್ಲಿ ಸ್ವಲ್ಪ ಬೆಂಕಿ ಇಷ್ಟು ದೊಡ್ಡ ದುರಂತಕ್ಕೆ ಕಾರಣ ಆಯ್ತಾ ಅನ್ನುವಂಥ ಸಂದರ್ಭ ಬಂದಾಗ ಸಹಜವಾಗಿ ಎಲ್ರಿಗೂ ಕೂಡ ಒಂದು ಆಶ್ಚರ್ಯ ಆಗುತ್ತೆ. ಈ ರೀತಿಯಾದಂಥ ದುರಂತ ಸಾವು ಬಂದ್ಬಿಡುತ್ತಾ ಅಂತ ಹೇಳಿ ಏನಾಗಿದೆ ಆಕ್ಚುಲಿ ಜಗದೀಶ್ ಅಲ್ಲಿ? ಖಂಡಿತ ಮಲ್ತೇಶ್, ಏನು ಬನ್ನೇರುಘಟ್ಟದ ಜನತಾ ಕಾಲೋನಿಯಲ್ಲಿ ಈ ಒಂದು ಘಟನೆ ನಡೆಸುವಂಥದ್ದು. ಏನು 55 ವರ್ಷದ ವ್ಯಕ್ತಿ ಏನು ಸುರೇಶ್ ಎಂಬಾತನಿಂದ ಈ ಕೃತ್ಯ ನಡೆಯುವಂಥದ್ದು. ಸುಮಾರು 5 ವರ್ಷದ ಬಾಲಕಿ ಏನು ಸುರೇಶ್ ಮನೆಯಲ್ಲಿ ಅವಾಗ ಸುರೇಶ್ ಮನೆಗೆ ಬಂದೋಗ್ತಿದ್ಲು. ಏನು ಅಕ್ಕಪಕ್ಕದ ಮನೆ ಆಗಿದ್ರಿಂದ ಸುರೇಶ್ ಮನೆಯಲ್ಲೇ ಕೆಲವು ಸಂದರ್ಭದಲ್ಲಿ ನೆಲೆಸಿದ್ರು ಅನ್ನೋ ಮಾಹಿತಿಯನ್ನ ಕೂಡ ಪೊಲೀಸರು ನೀಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನು ಬೀಡಿ ಹಚ್ಚಿದಂತ ವ್ಯಕ್ತಿ ಸುರೇಶ್ ಏನಿದ್ದಾನೆ, ಏನು ಬೀಡಿ ಹಚ್ಚಿದಂತ ಬೆಂಕಿ ಕಡ್ಡಿಯನ್ನ ಅಲ್ಲಿ ಎಸ್ದಿರ್ತಾನೆ. ಆದ್ರೆ ಆ ಬಾಲಕಿ ಅಲ್ಲಿದ್ದಂತ ಬಾಲಕಿಗೆ ಬೆಂಕಿ ಕಡ್ಡಿ ತಗಲಿದೆ. ಹಾಗಾಗಿ ಆಕೆ ಲೈನಾನ್ ಬಟ್ಟೆಯನ್ನ ಧರಿಸಿರೋದ್ರಿಂದ ಏನು ಸಂಪೂರ್ಣವಾಗಿ ಆಕೆಯನ್ನ ಬೆಂಕಿ ಆವರಿಸಿಕೊಂಡಿದೆ. ಆ ಸಂದರ್ಭದಲ್ಲಿ ಏನು ಕಳೆದ ಒಂದು ವಾರದ ಹಿಂದೆ ನಡೆದಂತ ಘಟನೆ ಇದು. ಅವಾಗ ಬೆಂಕಿ ಹತ್ಕೊಂಡ ತಕ್ಷಣ ಆಕೆಯನ್ನ ನಗರದ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾದ್ರೂ ಏನು ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಆ ಒಂದು ಮಗು ಮೃತಪಟ್ಟಿರೋದು. ಆದ್ರೆ ಇಲ್ಲಿ ಒಂದು ದ್ವಂದ್ವ ಇದೆ ಮಲ್ತೇಶ್. ಯಾಕಂದ್ರೆ ಬಾಲಕಿಯ ಪೋಷಕರು ಏನು ಬನ್ನೇರುಘಟ್ಟ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಅದರಲ್ಲಿ ಸುರೇಶ್ ಕೊಲೆ ಮಾಡುವ ಉದ್ದೇಶದಿಂದಲೇ ಮಗುಗೆ ಬೆಂಕಿ ಹಚ್ಚಿ ಆಕೆಯನ್ನ ಸಾಯಿಸಿದಾನೆ. ಸುರೇಶ್ಗೆ ಆಕೆಯನ್ನ ಕೊಲೆ ಮಾಡುವ ಉದ್ದೇಶ ಇತ್ತು. ಏನು ಆಕೆ ತನ್ನ ಮನೆಯಲ್ಲೇ ನೆಲೆಸಿದ್ರು ಕೂಡ ಏನು ವೈಯಕ್ತಿಕವಾಗಿ ಕೆಲವು ಗಲಾಟೆ ಬಂದ ಕಾರಣದಿಂದಾಗಿ ಆಕೆಯನ್ನ ಸಾಯಿಸಿದ್ದಾನೆ ಅನ್ನುವ ಮಾಹಿತಿಯನ್ನ ಏನು ಪ್ರಕರಣವನ್ನ ಆಕೆಯ ಪೋಷಕರು ಬನ್ನೇರುಘಟ್ಟ ಠಾಣೆಯಲ್ಲಿ ದಾಖಲಿಸಿದ್ದಾರೆ. ಆದ್ರೆ ಸುರೇಶ್ ಹೇಳ್ತಕ್ಕಂಥ ಮಾತು ಪೊಲೀಸರಿಗೂ ಇದೊಂದು ದ್ವಂದ್ವ ಪ್ರಕರಣವಾಗಿದೆ. ಯಾಕೆಂದ್ರೆ ಸುರೇಶ್ ಹೇಳ್ತಕ್ಕಂಥದ್ದು ಆಕೆ ತನ್ನ ಮನೆಯಲ್ಲೇ ನೆಲೆಸುತ್ತಿದ್ಲು. ನಾವು ಕೂಡ ತನ್ನ ಮನೆಯಲ್ಲೂ ಒಂದು ಬಾಣಂತಿ ಮತ್ತು ಮಗು ಇದೆ. ಆ ಮಗುವನ್ನ ಕೂಡ ಈ ಪುಟ್ಟ ಬಾಲಕಿ ನೋಡ್ಕೊಳ್ತಿದ್ಲು. ಆದ್ರೂ ಕೂಡ ನಾನು ಆಕೆಯನ್ನ ಸಾಯಿಸಿಲ್ಲ, ಆಕಸ್ಮಿಕವಾಗಿ ಘಟನೆ ಅಂತ ಸುರೇಶ್ ಈಗ ಹೇಳಿಕೆಯನ್ನ ನೀಡಿರುತ್ತದೆ. ಒಟ್ಟಾರೆ ಪೊಲೀಸರು ಈ ಪ್ರಕರಣದಲ್ಲಿ 307 ಕೇಸನ್ನ ಮೊದಲು ದಾಖಲಿಸ್ತಾರೆ. ಆದ್ರೆ ತನಿಖೆಯಿಂದ ಗೊತ್ತಾಗಿರೋದು ಅಂದ್ರೆ ಸುರೇಶ್ ಈ ಕೃತ್ಯವನ್ನ ನಡೆಸಿಲ್ಲ. ಆದ್ರೆ ಏನು ಆಕಸ್ಮಿಕವಾಗಿ ಘಟನೆ ನಡೆದಿದೆ ಅಂತ ಗೊತ್ತಾದ ತಕ್ಷಣ 304 ಕೇಸನ್ನ ಅಂದ್ರೆ ಆಕಸ್ಮಿಕವಾಗಿ ಘಟನೆ ನಡೆದಿದೆ ಅನ್ನೋ ಕೇಸನ್ನ ಪೊಲೀಸರು ಈಗ ದಾಖಲಿಸಿರೋದು. ಒಟ್ಟಾರೆ ಬೆಂಗಳೂರು ಗ್ರಾಮಾಂತರ SP ಅವರೇ ಈ ಪ್ರಕರಣವನ್ನ ಹ್ಯಾಂಡಲ್ ಮಾಡಿದ್ದಾರೆ. ಅವರ ತನಿಖೆಯಲ್ಲಿ ತಿಳಿದಂತೆ ಸುರೇಶ್ ಈ ಕೃತ್ಯವನ್ನ ಮಾಡಿಲ್ಲ, ಆದ್ರೆ ಆಕಸ್ಮಿಕವಾಗಿ ಘಟನೆ ನಡೆದಿದೆ ಅನ್ನೋ ಮಾಹಿತಿಯನ್ನ ಬೆಂಗಳೂರು ಗ್ರಾಮಾಂತರ SP ಅವರು ನೀಡ್ತಾ ಇದ್ದಾರೆ. ಒಟ್ಟಾರೆ ಪೊಲೀಸರಿಗೂ ಇದೊಂದು ರೀತಿ ದ್ವಂದ್ವ ಆಗಿದೆ. ಯಾಕಂದ್ರೆ ಬಾಲಕಿ ಪೋಷಕರು ಹೇಳ್ತಕ್ಕಂಥದ್ದು ಆತನೇ ಸುರೇಶ್ ಎಂಬಾತ ಆರೋಪಿಯೇ ಈಗ ಮಗಳನ್ನ ಸಾಯಿಸಿದಾನೆ ಅನ್ನುವ ಮಾಹಿತಿಯನ್ನು ನೀಡುತ್ತಿದ್ರೆ ಈತ ಮಾತ್ರ ನಾನು ಆ ರೀತಿ ಮಾಡಿಲ್ಲ, ಆದ್ರೆ ಆಕಸ್ಮಿಕವಾಗಿ ಈ ಒಂದು ಘಟನೆ ನಡೆದಿದೆ ಅನ್ನೋ ಮಾಹಿತಿಯನ್ನ ನೀಡ್ತಿರೋದ್ರಿಂದ ಪೊಲೀಸರು ಒಂದ್ ರೀತಿ ದ್ವಂದ್ವವಾಗಿದೆ. ಸದ್ಯ ಈಗ ಪೊಲೀಸರು ಸುರೇಶ್ನನ್ನ ವಶಕ್ಕೆ ಪಡೆದು ಹೆಚ್ಚಿನ ತನಿಖೆಯನ್ನ ನಡೆಸಿದ್ದಾರೆ ಮಲ್ತೇಶ್. ಓಕೆ, ಅಂದ್ರೆ ಜಗದೀಶ್ ಈಗ ಆ ಸುರೇಶ್ನ ಹೇಳಿಕೆಯನ್ನ ಪಡೆಯುವಂತಹ ಸಂದರ್ಭದಲ್ಲಿ ಒಂದು ಅನುಮಾನ ಅಂತ ಅಂದ್ರೆ ಈಗ ನಮ್ಮ ಮುಂದೆ ಏನಾದ್ರೂ ಅದು ಇಷ್ಟು ಸಣ್ಣ ಬಾಲಕಿಗೆ ಬೆಂಕಿ ಚಿಕ್ಕದಾಗಿ ಹೊತ್ಕೊಂಡಂತ ಬೆಂಕಿನ ನಾವು ಆರಿಸೋದಕ್ಕೆ ಮುಂದಾಗ್ಬಿಡ್ತೀವಿ ತತ್ಕ್ಷಣನೇ. ಸುರೇಶ್ ಅಂತ ಕಾರ್ಯಕ್ಕೆ ಏನಾದ್ರೂ ಮುಂದಾಗಿರ್ಲಿಲ್ವಂತ ಏನ್ ವಿಚಾರ ಅಂತ? ಓಕೆ, ನಿಮ್ಮನ್ನ ಮತ್ತೆ ನಾನು ಸಂಪರ್ಕಿಸ್ತೀನಿ ಜಗದೀಶ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಇದೇ ಪ್ರಕರಣದ ವಿಚಾರವಾಗಿ ನೋಡೋದಾದ್ರೆ ಆ ಬಾಲಕಿ ಸಾಯುವ ಮೊದಲು ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾಳೆ ಅಂತನೂ ಕೂಡ ತಿಳಿದು ಬಂದಿದೆ. ಇದೇ ಸುರೇಶೇ ಇಂಥದ್ದೊಂದು ಕೃತ್ಯ ಎಸಗಿದ್ದು ಅನ್ನುವಂಥದ್ದನ್ನ ತಿಳಿದುಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗಿರುವಂಥದ್ದು ಆ ಬಾಲಕಿ ಕೊನೆ ಸಂದರ್ಭದಲ್ಲಿ ನೀಡಿರುವಂಥ ಹೇಳಿಕೆ. ಏನು ಹೇಳಿಕೆ ಕೊಟ್ಟಿದ್ದಾಳೆ ಆ ಬಾಲಕಿ ನೋಡೋಣ ಬನ್ನಿ.
ಯಾರು ಮಾಡಿದ್ದು ನಿಂಗೆ? ಹಬ್ಬ ಮಾಡಿದ್ದು ಯಾರು? ಯಾರು ಮಾಡಿದ್ದು ಹಬ್ಬ? ಯಾರಮ್ಮ? ನಿನ್ಗೆ ಯಾರಮ್ಮ ಬೆಂಕಿ ಹಾಕಿದ್ದು? ಪಕ್ಕದ ಮನೆಯವನ? ಏನಕ್ಕೆ ಹಾಕ್ದಮ್ಮ ಅವನು? ಹೊಡಿಯೋಣ ಅವ್ನಿಗೆ ಹಿಡ್ಕೊಂಡು ನಾವು? ಹಾಂ ಏನು ಮಾಡೋಣ ಅವನಿಗೆ ನಾವು? ಏನು ಮಾಡೋಣ ಅವನಿಗೆ ನಾವು? ದೊಡ್ಡಮ್ಮ ನಮ್ಗೆ ಬೆಂಕಿ ಹಾಕೋ ನೀನು ಸುಟ್ಟು ಬಿಡು ಅವನಿಗೆ. ಅವ್ನಿಗೇನು ಮಾಡೋಣ ನಾವು? ಹಾಂ ಅಮ್ಮ ಅವನಿಗೂ ಬೆಂಕಿ ಹಾಕೋಣ? ನೀನು ಅವ್ರ ಮನೆಗೆ ಹೋಗಿದ್ದಮ್ಮ? ಮತ್ತೆ ಅವನೇ ಕರ್ಕೊಂಡೋದ್ನಾ? ಏನು ತಗೋಬ ಅಂದ ನಿಂಗೆ ಅಂಗಡಿಗೆ ಅವನು? ಏನು ತಗೋಬ ಅಂದ? ಬೀಡಿ ಬೆಂಕಿ ಪಟ್ಟಣ ತಗೋಬ ಅನ್ನ ತಗೊಂಬಂದು ಕೊಟ್ಟ ಅಪ್ಪನಿಗೆ. ಈಸ್ಕೊಂಡು ಏನು ಮಾಡ್ದ? ಬೀಡಿ ಸೇದದ್ನಾ? ಆಮೇಲೆ ಏನು ಮಾಡ್ದ? ಬಿಸಾಕಕ್ಕೆ ಹೋಗಿ ಹಚ್ಬಿಟ್ನಾ? ನಿನಗೆ ಬೈದ್ನಾ? ಹ್ಞೂ ಏನು ಬೈದ? ಏನು ಬೈದಿಲ್ವಾ? ಮತ್ತೆ ಯಾಕೆ ಹಾಕ್ದ? ಗೊತ್ತಿಲ್ಲ.